ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ವಾರದ ಮೊದಲನೇ ಸುದ್ದಿ ಸದ್ದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಿಮಗೆಲ್ಲ ಹೊಸ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಂದಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ನಾನು ನಿಮಗೆ ಪ್ರತಿದಿನ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳಾಗಿರ್ಬೋದು ಅಥವಾ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ರಿವ್ಯೂಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇರ್ತೀನಿ. ಅದರಿಂದ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ, ನಾನು ನಿಮ್ಮ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇನ್ನು ಇವತ್ತಿನ ಸುದ್ದಿಗಳನ್ನ ನೋಡೋದಾದ್ರೆ ಇವತ್ತು ಕೂಡ ಕೆಲವು ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗಿದ್ದಾವೆ, ಹಾಗೆ ಕೆಲವು ಸ್ಮಾರ್ಟ್ಫೋನ್ಗಳು ಸದ್ಯದಲ್ಲೇ ಲಾಂಚ್ ಆಗೋದ್ರಲ್ಲಿ ಇದ್ದಾವೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಇನ್ನೂ ಕೆಲವು ಹೊಸ ಮಾಹಿತಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮೊದಲನೇ ಫೋನ್ ನೋಡೋದಾದ್ರೆ iQoo7 ಅಂತ ಒಂದು ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಆಗಿದೆ ಸ್ನೇಹಿತರೆ. ಇನ್ನು ಇದರಲ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಆದ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಹೊಂದಿದೆ. ಹಾಗೆ ಇದೊಂದು ಡ್ಯುಯಲ್ ಸಿಮ್ ಫೋನ್ ಆಗಿದ್ದು ಇದರಲ್ಲಿ ಆಂಡ್ರಾಯ್ಡ್ 11 OS ಕಾಣಬಹುದು. ಇನ್ನು ಇದು 6.62 ಇಂಚ್ ಫುಲ್ HD ಹೊಂದಿದೆ, ಹಾಗೂ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಹೊಂದಿದ್ದು 48 ಮೆಗಾ ಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಇದೆ. ಇನ್ನು ಇದರಲ್ಲಿ ಮುಖ್ಯವಾದ ಫೀಚರ್ ನೋಡೋದಾದ್ರೆ ಇದರಲ್ಲಿ 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಇನ್ನು ಇದನ್ನು BMW ಮೋಟರ್ ಸ್ಪೋರ್ಟ್ ಪಾರ್ಟ್ನರ್ಶಿಪ್ ನಿಂದ ಡಿಸೈನ್ ಮಾಡಲಾಗಿದೆ. ಹಾಗಾಗಿ ನೀವು ಇದರಲ್ಲಿ 3 ಕಲರ್ ಸ್ಟ್ರೈಪ್ಸ್ ನೋಡಬಹುದು, ಅದು BMW ಕಲರ್ಸ್ ಆಗಿರುತ್ತೆ. ಇನ್ನು ಇದು ಬಂದು 256 GB ತನಕ ಸ್ಟೋರೇಜ್ ಹೊಂದಿರುತ್ತೆ. ಇನ್ನು ಇದು ಬ್ಲಾಕ್, ಲೇಟೆಂಟ್ ಬ್ಲೂ ಹಾಗೂ ಲಿಜೆಂಡರಿ ಎಡಿಷನ್ ಕಲರ್ ಆಪ್ಷನ್ಸ್ ನಲ್ಲಿ ಲಭ್ಯವಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಇದರ ಬೆಲೆಯನ್ನು ನೋಡೋದಾದ್ರೆ 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ಗೆ ಅಂದಾಜು 43,100 ರೂಪಾಯಿಗಳಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ವೇರಿಯಂಟ್ಗೆ ಅಂದಾಜು 47,600 ರೂಪಾಯಿಗಳಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಇದು ಚೈನಾದಲ್ಲಿ ಜನವರಿ 15ನೇ ತಾರೀಕರಂದು ಲಾಂಚ್ ಆಗ್ತಾ ಇದೆ. ಸ್ನೇಹಿತರೆ, ಇನ್ನು ನಂತರದ ಫೋನ್ ನೋಡೋದಾದ್ರೆ ಇದು ನಮ್ಮ ಭಾರತದಲ್ಲೇ ಲಾಂಚ್ ಆಗಿದೆ. ಅದು Vivo Y51A ಅಂತ. ಇನ್ನು ಇದರಲ್ಲೂ ಕೂಡ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಹೊಂದಿದೆ, ಹಾಗೂ ಇದರ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 662 ಪ್ರೊಸೆಸರ್ ಹೊಂದಿದೆ. ಇನ್ನು ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಂದು ಸೈಡ್ ಬಟನ್ ನಲ್ಲಿ ಕಾಣಬಹುದು. ಹಾಗೆ ಇದು ಕೂಡ ಆಂಡ್ರಾಯ್ಡ್ 11 ಬೇಸ್ ಆಗಿರುತ್ತೆ. ಇನ್ನು ಇದು 6.58 ಫುಲ್ HD ಸ್ಕ್ರೀನ್ ಹೊಂದಿದ್ದು 5000 mAh ಬ್ಯಾಟರಿ ಹೊಂದಿದೆ ಸ್ನೇಹಿತರೆ. ಇನ್ನು ಇದರಲ್ಲಿ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನೋಡಬಹುದು. ಇನ್ನು ಇದು 2 ಕಲರ್ ವೇರಿಯಂಟ್ ಗಳಲ್ಲಿ ಸಿಗ್ತಾ ಇದೆ. ಒಂದು ಟೈಟಾನಿಯಂ ಸ್ಯಾಫೈರ್ ಮತ್ತು ಕ್ರಿಸ್ಟಲ್ ಸಿಂಪನಿ ಕಲರ್ ನಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಬೆಲೆಯನ್ನು ನೋಡೋದಾದ್ರೆ ಇದು ಒಂದು ಮಿಡ್ ರೇಂಜ್ ಬಜೆಟ್ ಫೋನ್ ಅಂತ ಹೇಳ್ಬೋದು. ಹಾಗಾಗಿ 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ಗೆ 17,990 ರೂಪಾಯಿಗಳಾಗುತ್ತೆ ಸ್ನೇಹಿತರೆ. ಇನ್ನು ನೀವೇನಾದ್ರೂ ಇದನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲ ಆನ್ಲೈನ್ ಸ್ಟೋರ್ಗಳಲ್ಲೂ ಇದು ಸಿಗ್ತಾ ಇದೆ. ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಹೀಗೆ ಪರ್ಚೇಸ್ ಮಾಡ್ಬೋದು. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಸ್ಯಾಮ್ಸಂಗ್ ನಿಂದ ಒಂದು ಹೊಸ ಫೋನ್ ಲಾಂಚ್ ಆಗೋದ್ರಲ್ಲಿದೆ. ಅದರ ಫೋಟೋಸ್ ಹಾಗೂ ಸ್ಪೆಸಿಫಿಕೇಶನ್ಸ್ ಈಗಾಗಲೇ ಲೀಕ್ ಆಗಿದೆ ಸ್ನೇಹಿತರೆ. ಇದು ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A32. ಇದು ಒಂದು 5G ಸ್ಮಾರ್ಟ್ ಫೋನ್ ಆಗಿರುತ್ತೆ. ಇನ್ನು ಇದು 4 ಕಲರ್ ಆಪ್ಷನ್ಸ್ ನಲ್ಲಿ ಸಿಗ್ತಾ ಇದೆ. ಒಂದು ಬ್ಲಾಕ್, ಬ್ಲೂ, ವೈಟ್ ಮತ್ತು ಪರ್ಪಲ್. ಇನ್ನು ಇದು 6.5 ಇಂಚ್ ಡಿಸ್ಪ್ಲೇ ಹೊಂದಿದ್ದು ಇದರ ವಿಶೇಷತೆಯನ್ನು ನೋಡೋದಾದ್ರೆ ಇದರಲ್ಲಿ ಕ್ವಾಡ್ ಕ್ಯಾಮೆರಾ ರೇರ್ ಸೆಟಪ್ ಹೊಂದಿದೆ. ಆದರೆ ಇದರಲ್ಲಿ ಪ್ರತಿಯೊಂದು ಕ್ಯಾಮೆರಾಗೂ ಸಪರೇಟ್ ಕಟ್ಔಟ್ ಗಳನ್ನು ನೀವು ಕಾಣಬಹುದು. ಇನ್ನು ಇದರ ಕ್ಯಾಮೆರಾದಲ್ಲಿ 48 ಮೆಗಾ ಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಹೊಂದಿರುತ್ತೆ. ಇದು ಕೂಡ ಆಂಡ್ರಾಯ್ಡ್ 11 OS ಆಗಿರುತ್ತೆ. ಹಾಗೆ ಇದರಲ್ಲಿ 15 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕಾಣಬಹುದು. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಸ್ಯಾಮ್ಸಂಗ್ ನಿಂದ ಹೊಸ ಗ್ಯಾಲಕ್ಸಿ ಬಡ್ಸ್ ಪ್ರೋ ಅಂತ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದು ಬೈ ಆಕ್ಸಿಡೆಂಟ್ ಇದರ ಫೋಟೋಸ್ ಲೀಕ್ ಆಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದು ಆಪಲ್ ಏರ್ಪಾಡ್ಸ್ಗೆ ಒಂದು ಟಫ್ ಕಾಂಪಿಟೇಷನ್ ಕೊಡುತ್ತೆ ಅಂತ ನನ್ಗೆ ಅನ್ಸುತ್ತೆ. ಅದೇ ರೀತಿ ಇದರಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹಾಗೂ ಎಕ್ಸ್ಟೆಂಡೆಡ್ ಬ್ಯಾಟರಿ ಲೈಫ್ ಕೂಡ ಕಾಣಬಹುದು. ಇನ್ನು ಇದು ಕೂಡ ವಾಟರ್ ಅಸಿಸ್ಟೆನ್ಸ್ ಹೊಂದಿದ್ದು 11 ಮಿಲಿಮೀಟರ್ ವೂಫರ್ ಹೊಂದಿದೆ, ಹಾಗೂ 6.5 ಮಿಲಿಮೀಟರ್ ಟ್ವೀಟರ್ ಕೂಡ ಹೊಂದಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದನ್ನ ಒಂದು ಸಲ ಚಾರ್ಜ್ ಮಾಡಿದ್ರೆ 5 ಗಂಟೆಗಳ ತನಕ ಇದನ್ನ ಯೂಸ್ ಮಾಡಬಹುದು. ಇನ್ನು ಇದು ಸದ್ಯಕ್ಕೆ 3 ಕಲರ್ ವೇರಿಯಂಟ್ ಗಳಲ್ಲಿ ಸಿಗ್ತಾ ಇದೆ. ಒಂದು ಬ್ಲಾಕ್, ಸಿಲ್ವರ್ ಮತ್ತು ವೈಲೆಟ್ ಕಲರ್ ನಲ್ಲಿ ಕಾಣಬಹುದು. ಇನ್ನು ಇದರ ಬೆಲೆಯನ್ನು ನೋಡೋದಾದ್ರೆ ಅಂದಾಜು 15,200 ರೂಪಾಯಿಗಳಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಇದನ್ನು ಆಪಲ್ ಬೆಲೆಗೆ ಕಂಪೇರ್ ಮಾಡಿದ್ರೆ ಖಂಡಿತ ಇದು ಬಜೆಟ್ ಫ್ರೆಂಡ್ಲಿ ಅನ್ಸುತ್ತೆ. ನೀವು ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಆಪಲ್ ಬೆಸ್ಟ್ ಅನ್ಸುತ್ತಾ ಅಥವಾ ಸ್ಯಾಮ್ಸಂಗ್ ಬೆಸ್ಟ್ ಅನ್ಸುತ್ತಾ ಅಂತ. ಸ್ನೇಹಿತರೆ, ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಲೆನೋವೋ ಕಡೆಯಿಂದ ಒಂದು ಹೊಸ AR ಸ್ಮಾರ್ಟ್ ಗ್ಲಾಸ್ ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಇದರ ವಿಶೇಷತೆಯನ್ನು ನೋಡೋದಾದ್ರೆ ಈ ಗ್ಲಾಸ್ ಅನ್ನು ನೀವು ಹಾಕೊಂಡು ಒಂದೇ ಸಲ 5 ವರ್ಚುವಲ್ ಡಿಸ್ಪ್ಲೇಗಳನ್ನು ನೀವು ಕಾಣಬಹುದಂತೆ. ಅಂದ್ರೆ ನೀವು ಒಂದ್ ಕಡೆ ಮೂವೀಸ್ ನೋಡ್ತಿರ್ಬೋದು ಅಥವಾ ಇನ್ನೊಂದ್ ಕಡೆ ಯಾವ್ದಾದ್ರು ಡಾಕ್ಯುಮೆಂಟ್ ಕೂಡ ರೆಫರ್ ಮಾಡ್ತಿರ್ಬೋದು. ಹೀಗೆ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು. ಇನ್ನು ಇದನ್ನು 3D ವಿಜುವಲೈಸೇಷನ್ಸ್ಗೂ ಕೂಡ ಬಳಸಬಹುದು ಅಂತ ತಿಳಿಸಿದ್ದಾರೆ.
ಇನ್ನು ಇದರಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಡಿಸೈನ್ ಮಾಡಬೇಕು ಅಂತಂದ್ರೆ ಸಿಸ್ಟಮ್ ನಲ್ಲಿ ವರ್ಕ್ ಮಾಡಬೇಕಾಗಿಲ್ಲ ಅಥವಾ ಲ್ಯಾಪ್ಟಾಪ್ ನಲ್ಲಿ ವರ್ಕ್ ಮಾಡಬೇಕಾಗಿಲ್ಲ. ಜಸ್ಟ್ ಈ ಸ್ಮಾರ್ಟ್ ಗ್ಲಾಸ್ ನ ಹಾಕೊಂಡು ವರ್ಚುವಲ್ ನಲ್ಲೇ ಇದನ್ನ ಡಿಸೈನ್ ಮಾಡಬಹುದಂತೆ. ಇನ್ನು ಇದು ಈ ವರ್ಷದ ಜೂನ್ ಅಥವಾ ಜುಲೈನಲ್ಲಿ ಲಾಂಚ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಇದಕ್ಕೂ ಕೂಡ ಪ್ರೊಸೆಸರ್ ಅವಶ್ಯಕತೆ ಇದೆ. ಹಾಗಾಗಿ ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ XR1 ಅಂತ ಪ್ರೊಸೆಸರ್ ನ ಯೂಸ್ ಮಾಡಲಾಗಿದೆ. ಹಾಗೆ ಇದರಲ್ಲೂ ಕೂಡ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಹೊಂದಿದ್ದು 1080p ವಿಡಿಯೋಸ್ಗಳನ್ನ ಇದು ಕೊಡುತ್ತಂತೆ. ಹಾಗೆ ಇದರಲ್ಲಿ ಡ್ಯೂಯಲ್ ಫಿಶ್ ಐ ಕ್ಯಾಮೆರಾ ಮತ್ತು ರೂಮ್ ಸ್ಕೇಲ್ ಟ್ರ್ಯಾಕಿಂಗ್ ಫೀಚರ್ ಕೂಡ ಇದೆ ಅಂತ ತಿಳಿಸಿದ್ದಾರೆ. ಇನ್ನು ಇದರ ಬೆಲೆ ಬಂದು ಇನ್ನೂ ತಿಳಿಸಿಲ್ಲ, ನೋಡೋಣ ಮುಂದೆ ಬಂದ ಮೇಲೆ ಹೇಗಿರುತ್ತೆ ಅಂತ. ಸ್ನೇಹಿತರೆ, ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಈಗಂತೂ ಪ್ರತಿದಿನ ಬರೀ ವಾಟ್ಸಪ್ದೇ ಸುದ್ದಿ. ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಬಹಳಷ್ಟು ವಾಟ್ಸಪ್ ರಿಲೇಟೆಡ್ ವಿಡಿಯೋಸ್ಗಳೇ ನೀವು ಕಾಣ್ಬೋದು. ಅದು ವಾಟ್ಸಪ್ ಪ್ರೈವೇಸಿ ಪಾಲಿಸಿಯ ಬಗ್ಗೆ. ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ವಾಟ್ಸಪ್ ಪಾಲಿಸಿ ಡೀಟೇಲ್ಸ್ ಬಗ್ಗೆ ತಿಳಿಸಿದ್ದೆ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೇಲ್ ಕಾಣ್ತಿರೋ ಐ ಬಟನ್ ನ ಕ್ಲಿಕ್ ಮಾಡಿ ನೋಡ್ಬೋದು. ಇನ್ನು ಈ ಪ್ರೈವೇಸಿ ಪಾಲಿಸಿನಿಂದ ಬಹುತೇಕ ಜನರು ವಾಟ್ಸಪ್ ಅನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಅಗ್ರಿ ಮಾಡಬೇಕಾ ಅಥವಾ ಬೇಡವಾ ಅಂತ. ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇದು ಕೇವಲ ಫೆಬ್ರವರಿ 8ರ ತನಕ ಮಾತ್ರ ನಮಗೆ ಸಮಯ ಇರೋದು. ಅಷ್ಟರೊಳಗೆ ನಾವು ವಾಟ್ಸಪ್ನ ಯೂಸ್ ಮಾಡಬೇಕು ಅಂದರೆ ಅಗ್ರಿ ಒತ್ತಬೇಕು, ಇಲ್ಲ ಅಂದರೆ ಡಿಲೀಟ್ ಮಾಡಿ ಬೇರೆ ಆ್ಯಪ್ಗೆ ಶಿಫ್ಟ್ ಆಗಬೇಕು. ಈಗ ಸದ್ಯಕ್ಕೆ ಹೇಳೋದಾದರೆ ಸಿಗ್ನಲ್ ಮತ್ತು ಟೆಲಿಗ್ರಾಮ್ ಆ್ಯಪ್ಗಳು ತುಂಬ ವೇಗವಾಗಿ ಬೆಳೀತಾ ಇದೆಯಂತೆ. ಅದರಲ್ಲಿ ಸಿಗ್ನಲ್ ಆ್ಯಪ್ ಬಂದು ಈಗ ನಂಬರ್ 1 ಆಗಿದೆಯಂತೆ ಸ್ನೇಹಿತರೆ. ನೋಡಿ, ಜಸ್ಟ್ 1 ಅಪ್ಡೇಟ್ನಿಂದ ಎಲ್ಲಿಂದ ಎಲ್ಲಿಗೋಯ್ತು. ವಾಟ್ಸಪ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತ ನಾನೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಯಾಕೆಂದರೆ ಅವ್ರು ಕೊಡ್ತಿದ್ದಂಥ ಫೀಚರ್ಗಳು ಹಾಗಿತ್ತು. ಆದರೆ ಈಗ ಕೊಟ್ಟಿರೋ ಒಂದೇ ಒಂದು ಅಪ್ಡೇಟ್ನಿಂದ ಎಷ್ಟೆಲ್ಲ ಚೇಂಜ್ ಆಯಿತು ನೋಡಿ ಸ್ನೇಹಿತರೆ. ಸೊ ಇದರ ಲಾಭ ಈಗ ಸಿಗ್ನಲ್ ಆ್ಯಪ್ ಮತ್ತು ಟೆಲಿಗ್ರಾಮ್ ಆ್ಯಪ್ಗಳು ತಗೋತಾ ಇದ್ದಾವೆ. ಸೊ ಈಗ ಸದ್ಯಕ್ಕೆ ಸಿಗ್ನಲ್ ಆ್ಯಪ್ ಬಂದು ನಂಬರ್ 1ನೇ ಸ್ಥಾನದಲ್ಲಿದೆ ಹಾಗೂ ಟೆಲಿಗ್ರಾಮ್ 2ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಇನ್ನು ಪೇಟಿಎಂ CEO ಕೂಡ ಸಿಗ್ನಲ್ ಆ್ಯಪ್ಗೆ ಮೂವ್ ಆಗಿ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನೀವೇನ್ ಮಾಡಿದ್ರಿ? ಈಗಾಗಲೇ ಅಗ್ರಿ ಕೊಟ್ರಾ ಅಥವಾ ಇನ್ನು ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಬೇರೆ ಆ್ಯಪ್ಗೆ ಶಿಫ್ಟ್ ಆಗಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಸೋನಿಯಿಂದ 2 ಹೊಸ ಹೋಮ್ ಸ್ಪೀಕರ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನಿಮ್ಗೆ ಗೊತ್ತಿರಬಹುದು, ಸೋನಿ ಅಂದ್ರೆ ಡಿಸ್ಪ್ಲೇ ಹಾಗೂ ಸ್ಪೀಕರ್ಸ್ಗೆ ತುಂಬಾ ಫೇಮಸ್. ಯಾಕೆಂದ್ರೆ ಅವ್ರು ಕೊಡುವಂತ ಸೌಂಡ್ ಕ್ಲಾರಿಟಿ ಆಗಿರ್ಬೋದು ಅಥವಾ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅವರು SRS RA5000 ಮತ್ತು SRS RA3000 ಅನ್ನೋ 2 ಮಾಡೆಲ್ ಸ್ಪೀಕರ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಒಂದು ನಾರ್ಮಲ್ ಸ್ಪೀಕರ್ ಅಲ್ಲ. ಹೌದು, ಇದರಲ್ಲೂ ಕೂಡ ಬ್ಲೂಟೂತ್ ಫೀಚರ್ ಇದೆ. ಆದ್ರೆ ಇದರ ವಿಶೇಷತೆಯನ್ನು ನೋಡೋದಾದ್ರೆ ಇದು ಅಪ್ ಫೈರಿಂಗ್ ಸ್ಪೀಕರ್ಸ್ ಅಂತ ಏನು ಹೇಳ್ತಾರೆ. ಇದರಲ್ಲಿ ಸೌಂಡ್ ಬಂದು ಕೆಳಗಡೆಯಿಂದ ಮೇಲ್ಗಡೆ ಸೀಲಿಂಗಿಗೆ ಹೊಡೆದು ಆ ಸೀಲಿಂಗ್ ಇಂದ ಸೌಂಡ್ ಇಡೀ ರೂಮ್ ತುಂಬಾ ಸ್ಪ್ರೆಡ್ ಆಗಿ ಒಂದು 3D ಸೌಂಡ್ ಎಕ್ಸ್ಪೀರಿಯನ್ಸ್ ಕಾಣ್ಬೋದು. ಇನ್ನು ಇದರ ಬೆಲೆಯನ್ನು ನೋಡೋದಾದ್ರೆ 3000 ಮಾಡೆಲ್ಗೆ ಬಂದು ಇದು 31,200 ರೂಪಾಯಿಗಳು, ಹಾಗೆ 5000 ಮಾಡೆಲ್ಗೆ ಬಂದು 53,500 ರೂಪಾಯಿಗಳಾಗುತ್ತೆ ಅಂತ ತಿಳಿಸಿದ್ದಾರೆ. ಇದು ಸದ್ಯದಲ್ಲಿ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಲಾಂಚ್ ಆಗಿದೆ, ಮುಂದೆ ಭಾರತಕ್ಕೂ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ LG ಕಡೆಯಿಂದ ಮತ್ತೊಂದು ಕಾನ್ಸೆಪ್ಟ್ ಟಿವಿ ಬರ್ತಾ ಇದೆ ಸ್ನೇಹಿತರೆ. ಹೌದು, ಪ್ರತಿ ಸುದ್ದಿ ಸದ್ದು ಸಂಚಿಕೆಯಲ್ಲೂ ಕೂಡ ಒಂದಲ್ಲ ಒಂದು LG ಕಾನ್ಸೆಪ್ಟ್ ಟಿವಿಯ ಬಗ್ಗೆ ಹೇಳ್ತಾನೆ ಇರ್ತೀನಿ. ಇವತ್ತು ಕೂಡ ಒಂದು ಹೊಸ ಕಾನ್ಸೆಪ್ಟ್ ಟಿವಿಯನ್ನು ತೋರಿಸಿದ್ದಾರೆ. ಅದು ಬಂದು ಸ್ಮಾರ್ಟ್ ಬೆಡ್ ಟಿವಿ ಅಂತೆ. ಸೊ ಇನ್ನು ಇದರ ವಿಶೇಷತೆಯನ್ನು ನೋಡೋದಾದ್ರೆ ಇದು ಪರ್ಟಿಕ್ಯುಲರ್ಲಿ ನೀವು ಮಲಗೋವಾಗ ಈ ಟಿವಿನ ಬಳಸ್ಬೋದಂತೆ ಸ್ನೇಹಿತರೆ. ಅಂದರೆ ಇದು ನಿಮ್ಮ ಕಾಲ್ ಕೆಳಗಡೆನೆ ಇರುತ್ತಂತೆ. ಹಾಗೆ ಇದರ ಸ್ಕ್ರೀನ್ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದಂತೆ ಸ್ನೇಹಿತರೆ. ಹಾಗೆ ಇದು ಒಂದು ಇನ್ವಿಸಿಬಲ್ ಡಿಸ್ಪ್ಲೇ ಆಗಿರೋದ್ರಿಂದ ಇದರ ಬ್ರೈಟ್ನೆಸ್ ಕೂಡ ನೀವು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಬೇಡ ಅಂದರೆ ರೋಲ್ ಮಾಡಿ ಕ್ಲೋಸ್ ಮಾಡಿ ಕೂಡ ಇಡ್ಬೋದು. ಅದಲ್ಲದೆ ಇದರಲ್ಲಿ ನಿಮಗೆ ಅಲಾರಾಮ್ ಆಪ್ಷನ್ಸ್ ಕೂಡ ಇರುತ್ತೆ. ಇನ್ನು ಇದು ಟ್ರಾನ್ಸ್ಪರೆಂಟ್ ಟಿವಿ ಆದರೂ ಕೂಡ ಬಿಲ್ಟ್ ಇನ್ ಸ್ಪೀಕರ್ ಹೊಂದಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಏನೆಲ್ಲ ಟೆಕ್ನಾಲಜಿ ಬರ್ತಾ ಇದೆ. ಇನ್ನು ಇದನ್ನು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಇದನ್ನು ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಒಂದು ಬ್ಯಾರಿಕೇಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ OnePlus ಬ್ಯಾಂಡ್ ಸದ್ಯದಲ್ಲೇ ಲಾಂಚ್ ಆಗುತ್ತೆ ಅಂತ ತಿಳಿಸಿದ್ದೆ. ಅದು ಈಗ ಲಾಂಚ್ ಆಗಿದೆ. ಅದರ ವಿಡಿಯೋಸ್ಗಳು ಯೂಟ್ಯೂಬ್ ತುಂಬ ಹರಿದಾಡ್ತಾ ಇದೆ, ನೀವು ಅದನ್ನು ನೋಡ್ಬೋದು. ಆದರೆ ಇದರ ವಿಶೇಷತೆ ಅಥವಾ ಸ್ಪೆಸಿಫಿಕೇಶನ್ಗಳನ್ನ ನೋಡೋದಾದ್ರೆ ನಾನು ಹಿಂದೆ ಕೂಡ ಇದನ್ನ ತಿಳಿಸಿದ್ದೆ. ಈಗ ಇನ್ನು ಡೀಟೇಲ್ ಆಗಿ ನೋಡೋಣ. ಇದು 1.1 ಇಂಚ್ ಅಮೋಲೆಡ್ ಡಿಸ್ಪ್ಲೇ ಹೊಂದಿರುತ್ತೆ ಸ್ನೇಹಿತರೆ. ಇನ್ನು ಇದರಲ್ಲೂ ಕೂಡ ಬ್ಲಡ್ ಆಕ್ಸಿಜನ್ ಸೆನ್ಸರ್ ಹಾಗೂ ಹಾರ್ಟ್ ರೇಟ್ ಸೆನ್ಸರ್ಗಳು ಕಾಣ್ಬೋದು. ಅದಲ್ಲದೆ ಸ್ನೇಹಿತರೆ, ಇದರಲ್ಲಿ ನಿಮಗೆ 13 ಎಕ್ಸರ್ಸೈಸ್ ಮೋಡ್ಸ್ಗಳು ಕಾಣ್ಬೋದು. ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನು ಕೊಡೋದಾದ್ರೆ ನಿಮಗೆ ಔಟ್ಡೋರ್ ರನ್ನಿಗೆ ಒಂದು, ಇಂಡೋರ್ ರನ್ನಿಗೆ ಒಂದು, ಫ್ಯಾಟ್ ಬರ್ನ್ ರನ್ಗೆ ಒಂದು, ಔಟ್ಡೋರ್ ವಾಕಿಂಗ್ ಒಂದು, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಯೋಗ, ಹೀಗೆ ಪ್ರತಿಯೊಂದರಲ್ಲೂ ಒಂದೊಂದು ಮೋಡ್ಗಳನ್ನ ಸೆಟ್ ಮಾಡಿಕೊಂಡು ನೀವು ಇದನ್ನ ಉಪಯೋಗಿಸ್ಬೋದು. ಹಾಗೆ ಇದು ಕೂಡ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ಹಾಗೆ ಇದು ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ ಕೂಡ ತಿಳಿಸುತ್ತೆ. ನೀವು ಮಲಗಿರುವಾಗ ಎಷ್ಟೊತ್ತು ಆಕ್ಚುಲ್ ಆಗಿ ನಿದ್ದೆ ಮಾಡಿದ್ದೀರಾ, ಹೀಗೆ ಪ್ರತಿಯೊಂದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಇನ್ನು ಇದರಲ್ಲೂ ಕೂಡ ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡೋದ್ರಿಂದ ನೀವು ಇದರಲ್ಲಿ ಕಾಲ್ಸ್ ರಿಸೀವ್ ಮಾಡೋದಾಗ್ಲಿ ಅಥವಾ ರಿಜೆಕ್ಟ್ ಮಾಡೋದಾಗ್ಲಿ ಅಥವಾ ನೀವೇನಾದರೂ ಮ್ಯೂಸಿಕ್ ಕೇಳೋದಾಗಿದ್ರೆ
ಸಾಂಗ್ ಚೇಂಜ್ ಮಾಡೋದಾಗ್ಲಿ ಅಥವಾ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಕೂಡ ಇದರಲ್ಲಿ ಮಾಡ್ಬೋದು. ಹಾಗೆ ಇದರಲ್ಲಿ ನೀವು ಸೆಲ್ಫಿಗಳನ್ನ ತಗೋವಾಗ ಒಂದು ರಿಮೋಟ್ ಶಟರ್ ಬಟನ್ನ ಕೂಡ ಇದನ್ನು ಉಪಯೋಗಿಸ್ಬೋದು. ಇನ್ನು ಇದರಲ್ಲಿ 100 mAh ಬ್ಯಾಟ್ರಿ ಹೊಂದಿದ್ದು 14 ದಿನಗಳ ಕಾಲ ಇದು ಬ್ಯಾಟ್ರಿ ಲೈಫ್ ಬರುತ್ತೆ. ಹಾಗೆ ಈ OnePlus ಬ್ಯಾಂಡ್ನಲ್ಲಿ ಟ್ರ್ಯಾಪ್ಸ್ ಕೂಡ ಚೇಂಜ್ ಮಾಡ್ತಾ ಇರ್ಬೋದು. ನಿಮಗೆ ಇಷ್ಟವಾದ ಕಲರ್ನಲ್ಲಿ ವೇರಿಯೇಷನ್ಸ್ಗಳನ್ನ ಸಿಕ್ಕಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದರ ಬೆಲೆ ಬಂದು 2500 ರೂಪಾಯಿಗಳಾಗುತ್ತೆ. ನಿಮಗೆ ಈ OnePlus ಬ್ಯಾಂಡ್ ಜೊತೆಗೆ ಇದರ ಚಾರ್ಜಿಂಗ್ ಡಾಕ್ ಕೂಡ ಸಿಗ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಸುದ್ದಿಗಳು. ನಿಮಗೆ ಇವತ್ತಿನ ಸುದ್ದಿಗಳು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಯಾಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳಲ್ಲಿ ಅದನ್ನು ತಿದ್ಕೊಂಡು ಸರಿಪಡಿಸ್ಕೋತೀನಿ. ಹಾಗಾಗಿ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ಮತ್ತೆ ಮುಂದಿನ ಸುದ್ದಿ ಸದ್ದು ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.